ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪಾಶ್ ಕಮಿಟಿ ಬಗ್ಗೆ ತಿಳ್ಕೊಳ್ಳೋಣ. ಪಾಶ್ ಕಮಿಟಿಯ ಸದಸ್ಯರ ಜವಾಬ್ದಾರಿಗಳೇನು, ಪಾಶ್ ಕಮಿಟಿ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಪಾಶ್ ಕಮಿಟಿ ಯಾವುದ್ರ ಬಗ್ಗೆ ಫೋಕಸ್ ಮಾಡುತ್ತೆ, ಮತ್ತು ICC ಕಮಿಟಿ ಪಾಶ್ ಕಮಿಟಿ ಎರಡೂ ಒಂದೇನಾ ಅಂತ ಮಿಸ್ ಗೌರಮ್ಮ ಸಮೃದ್ಧಿ ಟ್ರಸ್ಟ್ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಇನ್ ಫ್ಯೂಚರ್ ಇನ್ನೊಂದು 15 ಡೇಸ್ ಒಳಗಡೆ ಅವ್ರ ಹತ್ರ ಸವಿಸ್ತಾರವಾದಂಥ ವಿಡಿಯೋ ಮಾಡಿಸ್ತೀನಿ. ಬರಬೇಕು ಅಂದರೆ ನಮ್ಮ ವಿಶ್ವಾಸ ತಗೋಬೇಕಾಗುತ್ತೆ. ಅವ್ರಿಗೆ ಹೇಳೋದನ್ನ ಹೇಳಿ ಚೆನ್ನಾಗಿ ಸ್ಪಷ್ಟವಾಗಿ ಇನ್ನಷ್ಟು ಹೇಳಿ ಅನ್ನೋದಕ್ಕೆ ನೀವು ಅವ್ರನ್ನ ಪ್ರಚೋದಿಸಬೇಕು. ಆ ರೀತಿ ಸಪೋರ್ಟ್ ಕೊಡಬೇಕು. ಅವ್ರು ಹೇಳಿದ್ದಾದ ನಂತರ ಸಾಧ್ಯವಾದರೆ ಅವರು ಬರೆಯೋಕ್ಕೆ ಅವ್ರಿಗೆ ಬರುತ್ತೆ ಅಂದರೆ ಅವರೇ ಕೈಯಲ್ಲಿ ಬರೀಲಿ. ಯಾರು ತೊಂದರೆ ಒಳಪಟ್ಟವರು ಅವರು ತಮ್ಮ ಸ್ವಹಸ್ತಾಕ್ಷರಗಳಿಂದ ಕಂಪ್ಲೇಂಟ್ ಬರ್ಕೊಂಡ್ರೆ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ. ಆದರೆ ಅವರು ಡಿಪ್ರೆಷನ್ಗೆ ಹೊರಟೋಗಿದ್ದಾರೆ ಅಂತ, ಡಿಪ್ರೆಷನಲ್ಲಿ ಇದ್ದಾರೆ ಅಂದರೆ ಅವರಿಗೆ ಬರಲಿಕ್ಕೆ ಆಗಲ್ಲ. ಅವ್ರು ಹೇಳ್ತಾರೆ ನನಗೆ ಬರೀಬೋದು, ನಂಗೆ ಬರೆಯೋಕ್ಕೆ ಬರಲ್ಲ ಅಂತಲ್ಲ, ಬಟ್ ಯಾಕೋ ನನಗೆ ಬರೆಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಬರ್ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅವರು ಸಮಾಧಾನ ಹೇಳಿ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಬರೀಬೇಕು. ಬರೆದು ಒಂದು ಸರ್ತಿ ಅವ್ರಿಗೆ ಓದೋಕ್ಕೆ ಕೊಡಬೇಕು ಅಥವಾ ಓದಿ ಹೇಳಬೇಕು. ಆವಾಗ ಅವ್ರು ಹೇಳ್ತಾರೆ ಇದು ಸೇರಿಸಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದರೆ ಅಲ್ಲಿ ಆ್ಯಡ್ ಮಾಡೋಕ್ಕೆ ಜಾಗ ಏನಾನ ಆಗಿದ್ದರೆ ಆ್ಯಡ್ ಮಾಡ್ಬೋದು. ಅದಕ್ಕೆ ಕ್ಲೋಸ್ ಮಾಡಿಲ್ಲ ಲೆಟ್ರು ಅನ್ನಂಗಿದ್ರೆ ಮತ್ತೆ ಅದರಲ್ಲೇ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಅದನ್ನ ಪಕ್ಕಕ್ಕಿಟ್ಟು ಹೊಸದಾಗಿ ಇನ್ನೊಂದು ಬರೀಬೇಕು. ಅದು ನಮ್ಮ ಜವಾಬ್ದಾರಿ. ಅದು ಬರೀತೀವಿ, ಅದನ್ನ ಸೇರಿಸ್ಬಿಟ್ಟು ಬರೀತೀವಿ. ಬರೆದ ನಂತರ ಇನ್ನೊಂದು ಸರ್ತಿ ಅವ್ರಿಗೆ ಕೊಡ್ತೀವಿ ಅಥವಾ ನಾವೇ ಓದಿ ಹೇಳ್ತೀವಿ. ಯಾಕೋ ಸ್ವಲ್ಪ ಸೂಕ್ಷ್ಮ ಅನಿಸುತ್ತೆ, ಇದು ಬೇರೆ ಅರ್ಥ ಕೊಡ್ಬೋದು, ಇದು ತೆಗೆದಾಕ್ಬಿಟ್ರೆ ಚೆನ್ನಾಗಿತ್ತು ಅನ್ಬೋದು. ಅವರು ಅನ್ಬೋದು, ಹೇಳ್ಬೋದು, ಹೇಳ್ತಾರೆ. ಈ ಬೇರೆ ಎಷ್ಟರ್ತಿನಮ್ಮ ಮಾಡೋದು, ಎಷ್ಟರ್ತಿ ಬರೆಯೋದು, ಆ ರೀತಿ ಮಾತೇ ಬರಬಾರ್ದು ನಿಮ್ಮ ಕೈಲಿ. ಆಯ್ತಮ್ಮ ನಿಮ್ಗೆ ಅದು ಇಷ್ಟ ಆಯ್ತಾ ಅಂದರೆ ಅದು ಬಿಟ್ಟು ಬೇರೆ ಬರೆಯೋಣ, ಇನ್ನೂ ಒಂದು ಲೆಟರ್ ಬರೀಬೇಕಾಗುತ್ತೆ. ಸೊ ಆವಾಗ ನಿಮಗೆ ನಿಮ್ಮದು ತುಂಬ ಸಮಯನೂ ಬೇಕು, ನಿಮ್ಮ ತಾಳ್ಮೆಯಿಂದ ಇರಬೇಕು. ತುಂಬ ತಾಳ್ಮೆಯಿಂದ, ಸಹನೆಯಿಂದ, ಸಹಾನುಭೂತಿಯಿಂದ ಅವ್ರ ಕೈ ನಡ್ಕೊಂಡು ಅವರು ಒಪ್ಪುವಂಥ ಒಂದು ಪತ್ರವನ್ನು ಬರೆದ ನಂತರ ಅವರು ಸಹಿ ಹಾಕಿಸ್ಬೇಕು. ಅವಾಗ ಅವ್ರಿಗೆ ಓದಿ ಹೇಳ್ತೀರಾ, ಓದಿದ ನಂತರ ಅಥವಾ ಅವರೇ ಓದ್ತಾರೆ, ಸರಿ ಇದಿರಲಿ ಅಂದಾಗ ಅವರ ಸಹಿ ಹಾಕಿಸ್ಬೇಕು. ನೀವು ಬರೆದು ಕೊಟ್ಟಿರೋದಕ್ಕೋಸ್ಕರ ನೀವು ಒಂದು ಸಹಿ ಹಾಕ್ಬಿಟ್ಟು ಅವ್ರನ್ನ HR ಕರ್ಕೊಂಡ್ಬರ್ತೀರಾ. HR ಕರ್ಕೊಂಡ್ಬಂದಾಗ ಅಲ್ಲಿ ಮೇಡಮ್ಗಳು ಇರ್ತಾರೆ. ಅವರು ಇನ್ನೊಂದು ಸರ್ತಿ ಅವ್ರ ಹತ್ರ ಮಾತಾಡ್ತಾರೆ, ಏನಾಯ್ತಮ್ಮ, ಯಾವಾಗಾಯ್ತಮ್ಮ, ಎಷ್ಟಾಗ್ತಿ, ಏನೇನಾಯ್ತು ಎಲ್ಲ ಕೇಳ್ಕೊತಾರೆ. ಕೇಳಿದ ನಂತರ ಅವರು ಒಂದರ ಕಡೆಗಡೆ ನೋಟ್ ಬರೀತಾರೆ. 8 ತಾರೀಕು ಬಂದರು, ಇಂಥದ್ದಾಯಿತು, ಇಂಥದ್ದಾಯಿತು. ಆ ನಂತರ ನನ್ನ ಕಳಿಸ್ತಾರೆ. ಆಮೇಲೆ ಅವ್ರು ನಿಮ್ಮ ಹತ್ರ ಬಂದಿರೋ ವಿಷಯ ತುಂಬ ಗೌಪ್ಯವಾಗಿರ್ಬೇಕು. ಏನು ಮಾತಾಡೋದು ಎಲ್ಲರೂ ಗೊತ್ತಾಗಬಾರ್ದು. ಏಕೆಂದರೆ ಇದು ಒಂದು ಕಂಪನಿ, ಇದು ಯಾವುದೋ ಒಂದು ಇಂಟೀರಿಯರ್ ಏರಿಯಾ ಅಲ್ಲ. ಕೆಲವರು ತುಂಬ ಜನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಅಕಸ್ಮಾತ್ ತೊಂದರೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಕಿವಿಗೆ ಏನಾನ ಅವ್ರು ಹೋಗಿ ಇವ್ರ ಹತ್ರ ಮಾತಾಡೋದು ಅಂದರೆ ಅವ್ರು ಅಲರ್ಟ್ ಆಗಿಬಿಡ್ತಾರೆ, ಅಥವಾ ಏನೋ ಸಾಕ್ಷ್ಯನಾಶ ಮಾಡೋಕ್ಕೆ ಏನಾನ ಪ್ರಯತ್ನ ಮಾಡ್ಬೋದು. ಎಲ್ಲೆಲ್ಲಿ ಏನೇನು ಮಾಡಿದೆ ಅಂತ ಜ್ಞಾಪಿಸ್ಕೊಂಡು ಅವ್ರು ನೋಡಿ ರಿಕ್ವೆಸ್ಟ್ ಮಾಡ್ಕೊಂಡು ಅದೇನಾನ ಇರ್ಬೋದು. ಅದರಿಂದ ಯಾವುದೇ ವಿಷಯನ ನಾವು ಹೊರಗಡೆ ಬಿಡಬಾರ್ದು. ನಾವು ಬಂದು ಇಬ್ಬರ ಹತ್ರ ಹೇಳಿಕೆ ತೊಗೊಳಕ್ಕಂತನೂ ಆ ವ್ಯಕ್ತಿಗೆ ಗೊತ್ತಾಗ್ತಿದ್ರೆ ಬಹಳ ಒಳ್ಳೆಯದು. ಇವ್ರು ನಮ್ಮನ್ನ ಕರೆಸಿದ ನಂತರ ಮೊದಲನೇದಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ, ಮೊದಲನೇದಾಗಿ ಆ ನೊಂದಿರ್ತಕ್ಕಂಥ ವ್ಯಕ್ತಿಯನ್ನು, ಹೆಣ್ಣು ಮಗಳ ಹತ್ರ ನಾವು ಮಾತಾಡಿ ಆವಾಗಿಂದ ನಮ್ಮದು ಪ್ರೊಸೆಸ್ ಕರೆಕ್ಟಾಗಿ ಶುರುವಾಗುತ್ತೆ. ಒಂದು ದಾಖಲೆ ಮಾಡ್ತೀವಿ, ಮಿನಿಟ್ಸ್ ಅಂತ ಕರೀತಾರೆ. ಸೊ ಇವಾಗ ಒಂದು ಮೇಡಮು ಒಂದು ಇಟ್ಕೊಂಡಿದ್ದಾರೆ, ಯಾವುದು ಪ್ರತಿ ತಿಂಗಳ ಮೀಟಿಂಗ್ ಬಗ್ಗೆ ಒಂದು ಮಿನಿಟ್ಸ್ ಮಾಡೋದಕ್ಕೆ ಯಾವುದೋ ಒಂದು ಹಾಳೆನೋ ಒಂದು ಬುಕ್ಕೋ ಇಟ್ಕೊಂಡಿರ್ತಾರೆ. ಬಟ್ ಅದು ನಾವೇನು ಪರಿಶೀಲನೆ ಮಾಡೋದ ವಿಚಾರಣಾ ಕಮಿಟಿ ಏನಿರುತ್ತೆ ಅದರಲ್ಲಿ ನೀವು ಎಲ್ಲರೂ ಇರಲ್ಲ. ನಮ್ಮ ಸಮಿತಿಯ ಯಾವ ಡಿಪಾರ್ಟ್ಮೆಂಟ್ ತೊಂದರೆ ಆಗಿರುತ್ತೋ ಆ ಡಿಪಾರ್ಟ್ಮೆಂಟ್ನ ನಮ್ಮ ಸಮಿತಿಯ ಸದಸ್ಯರಿರ್ತಾರೆ. ಎಕ್ಸ್ಟರ್ನಲ್ ನಾವಿರ್ತೀವಿ ಅಂದರೆ NGO ಕಡೆಯಿಂದ ಒಬ್ಬರು ಇರ್ತಾರೆ, HRD ಕಡೆಯಿಂದ ಒಬ್ಬರು ಇರ್ತಾರೆ. ಜೊತೆಗೆ ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಸೀನಿಯರ್ ಮಹಿಳೆ ಸ್ವಲ್ಪ ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕು. HRD ಬಿಟ್ಟು ಪ್ರೊಡಕ್ಷನ್ನಲ್ಲಿರ್ಬೋದು, ಅಕೌಂಟ್ಸಲ್ಲಿರ್ಬೋದು, ಮತ್ತು ಇನ್ನೊಂದು ಯಾವ್ಯಾವುದು ಮೇಂಟೆನೆನ್ಸ್ ಏರಿಯಾ ಡಿಪಾರ್ಟ್ಮೆಂಟ್ ಇದ್ದೋ ಆ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಒಬ್ಬ ಕಂಪನಿಗೆ ಸೀನಿಯರ್ ಮಹಿಳೆ ಆಗಿರಬೇಕು. ಒಂದು ಗುರುತಿಸತಕ್ಕಂಥ ಒಂದು ಪೋಸ್ಟಲ್ಲಿರಬೇಕು. ವರ್ಕರ್ಸ್ ಎಲ್ಲ ತೊಗೊಳ್ಳಲ್ಲ
ಅಂತ ಸ್ವಲ್ಪ ಅವ್ರಿಗೆ ಅಂಥವ್ರನ್ನ ಇರ್ತಾರೆ. ಈ 4 ಜನ ಮಾತ್ರ ವಿಚಾರಣಾ ಸಮಿತಿರ್ತಾರೆ. ಕಾರಣ ಏನು ಅಂದರೆ ಅಲ್ಲಿ ಏನೇ ನಡೆದು ಅಲ್ಲಿ ಏನು ಮಾತಾಡ್ತಾರೆ, ನಾವು ಏನು ಸಪ್ಲೈ ಮಾಡ್ತೀವಿ ಯಾವುದೂ ಹೊರಗಡೆ ಬರಬಾರ್ದು, ತುಂಬ ಗೌಪ್ಯವಾಗಿರಬೇಕು. ಕಾರಣ ಏನು ಅಂದರೆ ಈ ತೊಂದರೆ ಪಟ್ಟಿರ್ತಾರಲ್ಲ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ತೊಂದರೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮನಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಅವರೇನೋ ಬ್ಯಾಡ್ ಟೈಮಲ್ಲಿ ಬ್ಯಾಡ್ ಆಲೋಚನೆ ಬಂದು ತೊಂದರೆ ಕೊಟ್ಟಿರ್ಬೋದು, ಆದರೆ ಅವರ ಕುಟುಂಬಕ್ಕೂ ಒಂದು ಘನತೆ ಗೌರವ ಸಮಾಜದಲ್ಲಿ ಇರ್ತೈತಿ. ಅದು ಯಾವುದನ್ನು ನಾವು ತರಕ್ಕೆ ಇಷ್ಟಪಡೋಣ. ಅದಕ್ಕೋಸ್ಕರ ಅಲ್ಲಿ ಏನು ಮಾತಾಡ್ತೀವಿ, ಏನು ವಿಚಾರಣೆ ಆಗುತ್ತೆ ಅದನ್ನೆಲ್ಲ ತುಂಬ ಗೌಪ್ಯವಾಗಿರಬೇಕು. ಅದಕ್ಕೋಸ್ಕರ 4 ಜನ ಮಾತ್ರ ಇರ್ತಾರೆ. ಇದು ಆ ಒಂದು ವಿಚಾರಣಾ ಸಮಿತಿ ಸದಸ್ಯರ ಅತ್ಯಂತ ಗುರುತರವಾದ ಜವಾಬ್ದಾರಿ, ಎಲ್ಲೂ ಈಚೆ ಬರಬಾರ್ದು. ಜೊತೆಗೆ ನಮ್ಮ ಕಂಪನಿಯ ರೆಪ್ಯುಟೇಷನ್ ಇರುತ್ತೆ. ಅಂತ ಕಂಪನಿ ಒಳಗಡೆ ಈ ಥರ ನಡೀತಾ ಇದೆ ರೆಪ್ಯುಟೇಷನ್ ಸ್ವಲ್ಪ ತಗ್ಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹೊರಗಡೆ ಯಾರು ಈ ವಿಷಯ ಬಗ್ಗೆ ಚರ್ಚೆ ಮಾಡಬಾರ್ದು. ಕಂಪನಿ ಈ ಥರ ಆಗ್ತಾ ಇದೆ ಅನ್ನೋದು ಇದೆಲ್ಲ ಇಷ್ಟ ಆಯಿತು. ಆಮೇಲೆ ಅವರು ತೊಂದರೆ ಕೊಟ್ಟಿರೋದು ನಿಜ ಅಂತ ಪ್ರೂವ್ ಆಯಿತು ಅಂದ್ಬಿಟ್ಟು. ಈಗ ಕದ್ದಿರೋ ಕಳ್ಳ ಯಾರಾದ್ರೂ ಫುಲ್ ವಿಡಿಯೋ ಮಾಡ್ತೀರಾ?